ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೊರಡುತ್ತೇನೆ ಅರಿಹಂತಪುರಕ್ಕೆ. ಬರುವ ಹುಣ್ಣಿಮೆಯೊಳಗೆ ದುಷ್ಟ ಸಂಹಾರದ ಶಿಷ್ಟ ರಕ್ಷಣೆಯ ಕಾರ್ಯಗಳು ನನ್ನಿಂದ ಜರಗಬೇಕಾಗಿದೆ. ರುದ್ರಪ್ಪ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಕೊಂದೇ ಬಿಡ್ತಾನೆ. ಅದಕ್ಕಿಂತ ನಮ್ಗೇನು ಗೊತ್ತಿಲ್ಲ ಅಂದ್ಕೊಂಡು ಇಲ್ಲಿರೋದೇ ವಾಸಿ. ಜಾಜಿ ಅಡ್ಗೆ ಭಟ್ಟ ಇಬ್ರು ಮೂರ್ಛೆ ಹೋಗಿದ್ದಾರೆ. ಹಾಗಿದ್ರೆ ಇದು ಇವ್ರ ಕೆಲಸ ಅಲ್ಲ, ಮತ್ಯಾರು ಮಾಡಿರ್ಬೋದು? ಕನಕಾಂಬರಿ ದೇವಿನ. ಕನಕಾಂಬರಿ ದೇವಿ, ನನ್ನನ್ನೇ ಏಮಾರಿಸಿ ವಿಗ್ರಹ ಪಡ್ಕೊಳ್ಳೋಣ ಅಂತ ಅರಿಹಂತಪುರಕ್ಕೆ ಬಂದ್ರಿ ಅಲ್ವಾ? ನಾನು ಕಷ್ಟಪಟ್ಟು ಹುಡುಕಿದ ವಿಗ್ರಹನ ಆ ಕನಕಾಂಬರಿ ದೇವಿ ಜೊತೆ ಒಪ್ಪಂದ ಮಾಡಿಕೊಂಡು ನನಗೆ ಮೂರ್ನಾಮ ಹಾಕೋಕ್ ಬಂದ್ರಿ ಅಲ್ವಾ? ಈಗೇನು ಮಾಡ್ತೀರಾ? ವಿಗ್ರಹ ನನ್ನ ಕೈಲಿದೆ, ಅದು ನಿಮಗೆ ಯಾವತ್ತಿಗೂ ಸಿಗೋದಿಲ್ಲ. ಈಗ ಈ ವಿಗ್ರಹ ನಂದು. ಓಹೋ ಬಂದ್ಬಿಟ್ರ? ನೀವಿಬ್ರು ಬರ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಎಷ್ಟು ಬೇಗ ಬರ್ತೀರಾ ಅಂತ ಗೊತ್ತಿರಲಿಲ್ಲ. ಈ ವಿಗ್ರಹ ಎಲ್ಲೇ ಇದ್ರು ನಾವು ಹುಡುಕೊಂಡು ಬರ್ತಾ ಇದ್ವಿ. ಆ ವಿಗ್ರಹ ನಮಗೆ ಬೇಕು. ನೋಡು ಮಾರಿಗುಡಿ, ಬೆಂಕಿ ಜೊತೆ ಸರ್ಸ ಆಡ್ಬೇಡ, ವಿಗ್ರಹನ ನಮ್ ಕೊಟ್ಬಿಡು. ಕೊಡ್ತಿದ್ದೆ, ವಿಗ್ರಹಕ್ಕೋಸ್ಕರನೇ ಅಲ್ವಾ ಇಷ್ಟು ದಿನ ನಿಮ್ ಜೊತೆ ನಾನು ಕಸರತ್ ಮಾಡಿದ್ದು. ಹಾಗಾದ್ರೆ ಕೊಡು. ಕೊಡ್ತಿದ್ದೆ, ನಿಮಗೆ ಕೊಡ್ತಿದ್ದೆ, ಆದ್ರೆ ಅದು ಆಗ. ಈಗಲ್ಲ, ಈಗ ನೀವು ತಿಪ್ಪರ್ಲಾಗ ಹಾಕಿದ್ರು ಈ ವಿಗ್ರಹ ನಾನು ನಿಮಗ್ ಕೊಡೋದಿಲ್ಲ. ಆಟ ಆಡ್ಬೇಡ. ನನ್ನಂತವನ್ ಜೊತೆ ಆಟ ಆಡಿದ್ರೆ ನಿನಗೆ ಶ್ರೇಯಸ್ಸಲ್ಲ. ನೀನೇ ನನಗ್ ಶ್ರೇಯಸ್ ಬಯಸೋದು. ಯಾವತ್ತು ನೀವು ನನ್ನನ್ನ ಬಿಟ್ಟು ನೀವೇ ಶ್ರೀಚಕ್ರ ಹೊಡೆದು ಸಂಚು ಮಾಡಿದ್ರೋ ಅವತ್ತೇ ನನ್ನ ನಿಮ್ಮ ಸಂಬಂಧ ಕಡ್ದೋಯ್ತು. ಹೋಗ್ತಾರೆ ಇಲ್ಲಿಂದ. ವಿಗ್ರಹ ನಿಮಗ್ ಸಿಗೋದಿಲ್ಲ. ವಿರೂಪಾಕ್ಷ, ಇವನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದನ್ನ ಪ್ರಯೋಗ ಮಾಡಿನೇ ಪಡ್ಕೋಬೇಕು. ಅವನಾಗೆ ಅವನು ಆ ವಿಗ್ರಹನ ತಂದು ನಮ್ಗೆ ಒಪ್ಸೋ ಹಾಗೆ ಮಾಡ್ತೇನೆ. ಪ್ರಯೋಗ ಮಾಡ್ತೀಯ? ಅದು ನನ್ನ ಮೇಲೆ. ಈ ವಿಗ್ರಹ ನನ್ನ ಕೈಲಿರೋವರೆಗೂ ನಿನ್ನ ಯಾವ ಪ್ರಯೋಗವೂ ನನ್ನ ಏನೂ ಮಾಡಕ್ಕಾಗಲ್ಲ. ಕಡ್ಕೆ, ಸುಮ್ಮನೆ ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ವಿಗ್ರಹ ಕಿತ್ಕೊಂಡು ಹೋಗ್ಬೇಕು. ಮಣಿಕಂಠ,
ಯಾವುದೇ ಕಾರಣಕ್ಕೂ ಇವತ್ತು ಅವನು ಬಿಡಬಾರ್ದು. ಯೋಚನೆ ಮಾಡಬೇಡ ವಿರೂಪಾಕ್ಷ. ಏನಾಯ್ತು? ಗಾಡಿ ಕೆಟ್ಟೋಯ್ತಣ್ಣ. ಏಯ್, ಯಾರು ನೀನು? ಭಯ ಪಡಬೇಡ ಮಾರಿಗುಡಿ. ನೀನು ರಕ್ಷಣೆಗಾಗಿ ಹುಡುಕಾಟ ನಡೆಸ್ತಾ ಇದೀಯಾ ಅಲ್ವಾ? ಚಿಂತೆ ಬೇಡ, ಹೀಗೆ ನೇರವಾಗಿ ಮುಂದೆ ಹೋಗು. ಅಲ್ಲಿ ನನ್ನ ಮನೆ ಇದೆ, ಅಲ್ಲಿ ನೀನು ಸುರಕ್ಷಿತವಾಗಿರ್ಬೋದು. ನೇರವಾಗಿ ಒಳಗಡೆ ಹೋಗು, ಅಲ್ಲಿ ನಿನ್ನನ್ನು ಯಾರೂ ಮುಟ್ಟಲ್ಲ. ಹೋಗು. ನಿನ್ನಿಂದ ಸಹಾಯ ಆಯ್ತು. ಯಾಕೋ ಗೂಳಿ ನುಗ್ದಂಗೆ ನುಗ್ತಾ ಇದ್ಯಾ? ನೀನು ಇಲ್ಲಿ? ನಮ್ಮನೇಲಿ ನಾನಿಲ್ದೆ ಇನ್ಯಾರೋ ಇರಕ್ಕಾಯ್ತದೆ? ನೀನ್ ಯಾಕೆ ಬಂದೆ ಅದನ್ನ ಹೇಳು. ದಾರಿಲಿ ಬರ್ತಾ ನೀನು ನೋಡ್ದೆ, ನೀನ್ ಹೇಗಿಲ್ಲಿ? ನಾನಾ? ಇಲ್ವಲ್ಲ. ಹಾಗಾದ್ರೆ ರಸ್ತೆಲಿದ್ದವ್ರು ಯಾರೋ? ನೀನು ಇಲ್ಲಿಗೆ ಯಾಕೆ ಬಂದೆ ಅದನ್ನ ಹೇಳು.
ಬಂದೆ ಇಲ್ಲಿಗೆ? ನಾನೊಂದು ಕೆಲಸ ಸಿಕ್ಕಾಕೊಂಡಿದ್ದೀನಿ. ತುಂಬ ಜನ ಹಿಂದೆ ಬಿದ್ದಿದ್ದಾರೆ. ಸ್ವಲ್ಪ ತಿರಕ್ಕೆ ಅವಕಾಶ ಬೇಕಿತ್ತು. ಧಾರಾಳವಾಗಿರ್ಬೋದು. ಅದೇ ವಿಗ್ರಹ? ಹೊಸ ಕೊಡಿ ಇಲ್ಲಿ. ಇದಕ್ಕೋಸ್ಕರ ತಾನೇ ಅವರೆಲ್ಲ ನೀನು ಹಿಂದೆ ಬಿದ್ದಿರೋದು? ಹೌದು, ಇದಕ್ಕೋಸ್ಕರನೇ. ನೀನು ಒಳಿಕೋಗಿ ಔಸ್ಕೋ. ಬಂದವ್ರನ್ನ ನಾನೇ ಚಾಸ್ಕೊಂತೀನಿ. ತುಂಬ ಸಹಾಯ ಆಯಿತು. ಬಾ ಕಡ್ಕಿ, ಯಾಕೆ ಇಲ್ಲೇ ನಿಂತ್ಕೊಂಡು? ಈ ಮನೆಯಲ್ಲಿ ರುದ್ರನಿಗೆ ನಡೆಯೋ ಹೋಮ ಹವನಗಳು ಉಚ್ಚವಾಗಿದೆ. ಇಲ್ಲಿಯ ದೈವಶಕ್ತಿಗಳು ನನ್ನನ್ನು ಒಳಗೆ ಬರೋದಕ್ಕೆ ಬಿಡೋದಿಲ್ಲ. ನೀನೇ ಒಳಗೋಗು. ನೀನು ನಿನ್ನ ಶಕ್ತಿ ಮಾರಿಗುಡಿ, ಮಾರಿಗುಡಿ. ಮಾರಿಗುಡಿ, ಮಾರಿಗುಡಿ. ಓ, ಇದು ನಿನ್ನ ಮನೆನಾ? ಹೌದು, ನನ್ನ ಮನೇನೆ. ತಾವೇನಿಲ್ಲಿ? ಆ ಮಾರಿಗುಡಿ ನೀಚೆ ಕಳ್ಸೋ. ಅವನು ನನಗೆ ಬೇಕು. ಆಗಲ್ಲ. ಅವನು ನನ್ನ ರಕ್ಷಣೆ ಕೇಳ್ಕೊಂಡ್ ಬಂದವನೇ. ನಾನು ನಿಮ್ಮ ಕೈಗೊಪ್ಸಲ್ಲ. ಅವನೊಬ್ಬ ದ್ರೋಹಿ, ನೀಚ. ನಮಗೂ ಮೋಸ ಮಾಡಿ ಇಲ್ಲಿಗೆ ಬಂದಿಯಾನೆ. ನಿನಗೂ ಅವನಿಂದ ಮೋಸ ಹೋಗೋದಕ್ಕೆ ಆಸೆನಾ? ಮೋಸ ಮಾಡಿದ್ ನಾನಲ್ಲ ವಿರೂಪಾಕ್ಷ, ನೀನು. ನೀನು ಕಡ್ಕಿ ನನಗೆ ಒಂದು ಮಾತು ಹೇಳಿದೆ ಅರಿಹಂತಪುರಕ್ಕೆ ಒಂದು ವಿಗ್ರಹ ಲಪ್ಟಾಯಿಸಕ್ ನೋಡಿದ್ರಲ್ಲ, ವಿಶ್ವಾಸ ದ್ರೋಹಿಗಳು ನೀವು. ಅದಕ್ಕೆ ನಾನು ಈ ರೀತಿ ಮಾಡಿದೆ. ಐನೋರೇ, ನಿಮ್ ಜಗಳನ ನಿಮ್ ಗಂಟನೆ ಮಾಡಿಕೊಳ್ಳಿ. ನಮ್ಮ ಮನೆ ಗಂಟ ತರಬೇಡಿ. ಇವಾಗ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ರಿ. ನನಗೆ ವಿಗ್ರಹ ಬೇಕು. ಆ ವಿಗ್ರಹ ನನಗೂ ಬೇಕು. ಅದನ್ನ ನಾನು ಕೊಡಕ್ಕಾಗಲ್ಲ. ಅದನ್ನ ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳ್ರಿ. ಮನೆಗೆ ಬಂದ ಅತಿಥಿಗಳನ್ನ ಬರಿಗೈ ಕಳ್ಸಿ ನಮ್ಗೆ ಅಭ್ಯಾಸ ಇಲ್ಲ. ನೋಡ್ ಕನಕಾಂಬರಿ, ನಮ್ಮಲ್ಲೇ ಮುಚ್ಚು ಮರಿಬೇಡ. ನಾವು ಸಮಾನ ಆಕಾಂಕ್ಷಿಗಳು. ನನಗೆ ಶ್ರೀಚಕ್ರ ಬೇಕು. ಶ್ರೀಚಕ್ರ ಬೇಕು ಅಂದ್ರೆ ವಿಗ್ರಹ ಬೇಕು. ಆ ವಿಗ್ರಹನ ಈ ಮಾರಿಗುಡಿ ಎತ್ಕೊಂಡ್ ಬಂದಿಯಾನೆ. ನಂಗೂ ಅಷ್ಟೇಯ.
ಅದರಿಂದ ಒಂದು ಕೆಲಸ ಆಗ್ಬೇಕಾಗೈತೆ. ಈ ವಿಗ್ರಹದಿಂದ ನಾನು ನಿಧಿ ಪಡಿಬೇಕಾಗೈತೆ. ಅದಕ್ಕೆ ಈ ಬರೋ ಹುಣ್ಣಿಮೆನೇ ಕಡೆ ದಿನ. ಅಷ್ಟರೊಳಗೆ ಈ ವಿಗ್ರಹನ ಶಿವಲಿಂಗದ ನೆತ್ತಿ ಮೇಲೆ ಮಡಗಿ ಪೂಜೆ ಮಾಡಿಸ್ಬೇಕು. ಗರುಡ ಮಂತ್ರ ಹೇಳಬೇಕು. ಆವಾಗ ನಿಧಿ ಬಾಗಿಲು ತೆಗಿತೈತೆ. ಆಗ ಅಷ್ಟು ನಿಧಿ ನನ್ನ ವಶ ಆಯ್ತೈತೆ. ಅದಕ್ಕೆ ನಾನು ಈ ವಿಗ್ರಹನ ನಿಮಗೆ ಕೊಡಲ್ಲ. ಬೇಕಾದ್ರೆ ನನ್ನ ಕೆಲಸ ಆಗ್ಲಿ, ಆಮೇಲೆ ನಾನು ನಿಮಗೆ ಈ ವಿಗ್ರಹ ಕೊಡ್ತೀನಿ. ಹಾಗಾದ್ರೆ ಸರಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಗರುಡ ಮಂತ್ರನ ನಾನು ಉಚ್ಚಾರಣೆ ಮಾಡ್ತೀನಿ, ನಿನಗೆ ನಿಧಿ ಸಿಕ್ಕೋ ಹಾಗೆ ಮಾಡ್ತೀನಿ. ಆಮೇಲೆ ನೀನು ನನಗೆ ವಿಗ್ರಹ ಕೊಡ್ತೀಯಾ? ಗರುಡ ಮಂತ್ರ ನಿಮಗ್ ಗೊತ್ತಾಯ್ತಾ? ಬರೋದೇನು, ಅದಿರೋದೇ 2 ಸಾಲು. ಅದನ್ನ ನಮ್ಮೂರಿನ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ. ಆದ್ರೆ ಅದು ಸಿದ್ಧಿಯಾಗಿರ್ಬೇಕು. ಆ ಮಂತ್ರನ ಸಿದ್ಧಿ ಮಾಡ್ಕೊಂಡಿರೋದ್ರಲ್ಲಿ ಕೋಟಿಗೊಬ್ಬರೇ ಇರೋದು. ಅದನ್ನ ಸಿದ್ಧಿ ಮಾಡ್ಕೊಂಡು ನಾನು ಒಬ್ಬ. ಈ ಶಕ್ತಿ ಈ ಜನ್ಮದಲ್ಲ, ಶತಮಾನಗಳಿಂದ ನಾನು ಸಿದ್ಧಿ ಮಾಡ್ಕೊಂಡು ಬಂದಿರುವಂತಹದ್ದು. ಸರಳವಾಗಿ ನಿನ್ನ ಕೆಲಸ ನಾನು ಮಾಡಿಕೊಡ್ತೀನಿ. ಅಂದ್ರೆ ನೀವು ಗರುಡ ಮಂತ್ರ ಹೇಳಿ ನಾನ್ ನಿಧಿ ಪಡೆಯಕ್ಕೆ ನನಗೆ ಸಹಾಯ ಮಾಡ್ತೀರಿ. ಹಂಗಾದ್ರೆ ನಾನು ನಿಮಗೆ ಶ್ರೀಚಕ್ರ ಪಡ್ಕೊಳಕ್ಕೆ ಸಹಾಯ ಮಾಡ್ತೀನಿ. ಆದ್ರೆ ಒಂದು ಮಾತು, ನನ್ನ ಕೈಗೆ ನಿಧಿ ಸಿಕ್ಕಿದ ಮೇಲೇನೆ ನಿಮಗೆ ಈ ವಿಗ್ರಹ ಸಿಗೋದು. ಹಾಗೆ ನಿನ್ನ ಮಾತಿಗೆ ನನ್ನೊಪ್ಪಿಗೆ ಇದ್ದೀನಿ. ವಿರೂಪಾಕ್ಷ